ಒಂದು ಕಡೆಯಲ್ಲೂ ಕೂಡ ಆಚಾರ್ಯರು ಯಾರನ್ನಾದರೂ ಬೈದರು, ಅವರಿಗೆ ಬೈದು ಬಿಟ್ಟರು, ನಿಮ್ದೇನ್ರಿ ತೊಗೊಂಡು ಹೋಗ್ರಿ ಆ ಕಡೆಗೆ ಈ ಥರ ಎಲ್ಲ ಸಿದ್ಧಾಂತಗಳನ್ನು ಕೂಲಂಕುಷವಾಗಿ ವಿಮರ್ಶೆ ಮಾಡಿ ನೋಡಿ ನೀವು ಈ ಥರ ಮಾತಾಡ್ತಾ ಇದ್ದೀರಾ, ಇದಕ್ಕೆ ಈ ಥರ ಅಪವಾದಗಳು ಬರುತ್ತೆ, ಇಷ್ಟೆಲ್ಲ ದೋಷಗಳು ಬರುತ್ತೆ, ಹಾಗಾಗಿ ನಾನು ವಿಷ್ಣು ತತ್ವವನ್ನು ಸರ್ವೋತ್ತಮ ತತ್ವವನ್ನು ನಾನು ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ಅಂತ ಇಷ್ಟು ಶಾಂತ ರೀತಿಯಿಂದ ನಮಗೆಲ್ಲ ತತ್ವವನ್ನು ಕೊಟ್ಟವರು ಶ್ರೀಮದ್ ಆಚಾರ್ಯರು. ಹಾಗಾಗಿ ಅದಕ್ಕೆ ತುಂಗಕುಲ ಗುರುವರನ ಹೃತ್ಕಮಲದೊಳು ನೆಲೆಸಿ ಭಂಗವಿಲ್ಲದೆ ಸುಖವ ಸುಜನಕ್ಕೆಲ್ಲ ಹಿಂಗದೇ ಕೊಡುವ ಗುರು ಮಧ್ವಾಂತರಾತ್ಮ ರಂಗವಿಠಲನೆಂದು ನೆರೆ ನಂಬಿರೋ ಅಂತ ಕೊನೆಗೆ ಅವರು ಬರೆದಂತಹ ಈ ಮಧ್ವ ವಿಜಯವನ್ನು ರಂಗವಿಠಲ ತಮ್ಮ ಉಪಾಸ್ಯ ಮೂರ್ತಿ ಅವನಿಗೆ ಸಮರ್ಪಣೆ ಮಾಡ್ತಾರೆ. ಮಧ್ವಾಚಾರ್ಯರ ಶಾಸ್ತ್ರವನ್ನು ಗಟ್ಟಿಯಾಗಿ ನಂಬಿ ಶಾಸ್ತ್ರವನ್ನು ನಿರಂತರವಾಗಿ ಅಧ್ಯಯನ ಮಾಡಿ ಅದರಿಂದಲೇನೇ ಫಲ, ಅದನ್ನು ಬಿಟ್ಟರೆ ನಮಗಲ್ಲ, ರುದ್ರಾದಿ ದೇವತೆಗಳೆಲ್ಲರೂ ಕೂಡ ಈ ಶಾಸ್ತ್ರವನ್ನು ಹಿಡ್ಕೊಂಡೇ ಭಗವಂತನನ್ನು ತಲುಪ್ತಾ ಇದ್ದಾರೆ. ಅಂಥ ಶಾಸ್ತ್ರವನ್ನು ಇಂಥ ಯುಗದಲ್ಲಿ ಸಾಕ್ಷಾತ್ತಾಗಿ ವಾಯುದೇವರೇ ಅವತಾರ ಮಾಡಿ ಬಂದು ನಮಗೆ ಕೊಟ್ಟು ಹೋಗಿದ್ದಾರೆ. 28ನೇ ಕಲಿಯುಗದಲ್ಲಿ ಇರತಕ್ಕಂಥ ನಮ್ಮ ಎಲ್ಲರ ದೊಡ್ಡ ಭಾಗ್ಯ ಅಂದರೆ ವಾಯುದೇವರೇ ಸಾಕ್ಷಾತ್ತಾಗಿ ಬಂದು ಶಾಸ್ತ್ರವನ್ನು ಕೊಟ್ಟು ಹೋಗಿದ್ದಾರೆ. ವೇದವ್ಯಾಸ ದೇವರು 28ನೇ ದ್ವಾಪರದಲ್ಲಿ ಅವತಾರ ಮಾಡ್ತಾರೆ. ಅಂಥ ಸಾಕ್ಷಾತ್ತಾಗಿ ವೇದವ್ಯಾಸ ದೇವರೇ ವಿಭಾಗ ಮಾಡಿಕೊಟ್ಟ ವೇದ, ಸೂತ್ರ, ಭಾಗವತ ಇಂಥ ಗ್ರಂಥಗಳು, ಅದರ ಜೊತೆಗೆ ಆಚಾರ್ಯರು ಕೊಡುವಂತಹ ಭಾಷ್ಯ, ತಾತ್ಪರ್ಯಗಳು ಯಾರಿಗೂ ಸಿಗೋದಿಲ್ಲ. ಅದಕ್ಕೆ ಅಂಥ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡೋದರಿಂದ ಏನು ಸಿಗುತ್ತೆ? ರಂಗವಿಠಲನೆಂದು ನೆರೆ ನಂಬಿರೋ ಮಧ್ವಾಂತರಾತ್ಮನಾದಂತಹ ರಂಗವಿಠಲನನ್ನು ನಮಗದು ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ ಅಂತ ತಾವು ಇಷ್ಟನ್ನು ಹೇಳಿ ಮುಗಿಸಿದರೆ ಕೊನೆಗೆ ಜಗನ್ನಾಥದಾಸರು ಅದಕ್ಕೊಂದು ಫಲಶ್ರುತಿ ಹಾಕ್ತಾರೆ. ಸೋಮ ಸೂರ್ಯೋಪರಾಗಾದಿ ಗೋಸಹಸ್ರಗಳ ಭೂಮಿ ದೇವರಿಗೆ ಸುರನದಿಯ ತಟದಿ ಶ್ರೀಮುಕುಂದಾರ್ಪಣವೆನುತ ಕೊಟ್ಟ ಫಲವು ಈ ಮಧ್ವನಾಮ ಬರೆದೋದಿದರ್ಗೆ ಪುತ್ರರಿಲ್ಲದವರು ಸತ್ಪುತ್ರರೈದುವರು ಸರ್ವತ್ರದಲ್ಲಿ ದಿಗ್ವಿಜಯವಾಹುದು ಸತತ ಅಂತ ಹೇಳ್ತಾರೆ. ಎಂಥ ಮಾತು! ಸೋಮಸೂರ್ಯ, ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂಥ ಪರ್ವಕಾಲಗಳು ಸಿಗೋದೇ ಕಷ್ಟ. ಎಷ್ಟೋ ಜನ ಗ್ರಹಣಗಳನ್ನೇ ತಪ್ಪಾಗಿ ಹೇಳಿಬಿಡ್ತಾರೆ. ಗ್ರಹಣ ಬಂದರೆ ಅನಿಷ್ಠರಿ, ಈ ವರ್ಷ ಗ್ರಹಣ ಬಂದುಬಿಟ್ಟಿದೆ, ನಮಗೆಲ್ಲ ಅನಿಷ್ಠ, ನಮ್ಮ ರಾಶಿಗಾಗಲ್ಲ, ನಮ್ಮ ನಕ್ಷತ್ರಕ್ಕೆ ಯಾರು ಹೇಳಿತ್ತು? ಗ್ರಹಣ ದೊಡ್ಡ ಪರ್ವಕಾಲ, ಸಾವಿರಾರು ವರ್ಷಗಳು ಮಾಡಬೇಕಾದಂತಹ ತಪಸ್ಸು ಜಪ, ಅದರಿಂದ ಬರಬೇಕಾದ ಫಲ ಎಲ್ಲ ಗಂಟೆಗಳಲ್ಲಿ ನಿಮಿಷಗಳಲ್ಲಿ ಕೊಟ್ಬಿಡ್ತಾನೆ ಭಗವಂತ. ಅಂಥ ಪರ್ವಕಾಲಗಳು ಸಿಗೋದೇ ಕಷ್ಟ. ಅಂಥ ಪರ್ವಕಾಲಗಳು ಸಿಕ್ಕಾಗ ದಾನ ಮಾಡಬೇಕು ಅನ್ನುವ ಬುದ್ಧಿ ಬರೋದು ಕಷ್ಟ. ತತ್ರಾಪಿ ದಾನ ಮಾಡಬೇಕು ಅನ್ನೋ ಬುದ್ಧಿ ಬಂದರೂ ಗೋದಾನ ಮಾಡಬೇಕು ಅನ್ನೋ ಬುದ್ಧಿ ಬರೋದು ಕಷ್ಟ. ಯಾಕೆಂದರೆ ಗೋದಾನ, ಗೋವಿಗಿರ್ತಕ್ಕಂಥ ಬೆಲೆ, ಅದನ್ನೆಲ್ಲ ಯೋಚನೆ ಮಾಡಿ ಯಾರು ಇವಾಗ ಕೊಡಬೇಕಾದ ಒಂದೊಂದು ಗೋದಾನವನ್ನು ಕೊಡ್ತಾ ಇಲ್ಲ, ಕೊಡಬೇಕಾದ ಒಂದು ಗೋದಾನನ್ನು ಕೊಡೋದಿಲ್ಲ ತಮ್ಮ ಜೀವನದಲ್ಲಿ. ಅಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ಜಗನ್ನಾಥದಾಸರು ಈ ವಾಯುದೇವರ ಏನೊಂದು ಶಾಸ್ತ್ರ, ವಾಯುದೇವರ ತತ್ವ, ವಾಯುದೇವರು ಏನೆಲ್ಲ ತಮ್ಮ ಅವತಾರಗಳಲ್ಲಿ ಭಗವಂತನಿಗೆ ಸೇವೆ ಮಾಡಿದ್ದಾರೆ, ಈ ಅಂಶವನ್ನು ಪಾರಾಯಣ ಮಾಡಿದರೆ ಸಾಕು, ನಿಮಗೆಲ್ಲ ಸೂರ್ಯಗ್ರಹಣ ಚಂದ್ರಗ್ರಹಣ ಕಾಲಗಳಲ್ಲಿ 1000 ಗೋವುಗಳನ್ನು ಗಂಗಾ ನದಿಯ ಒಳಗಡೆ ನಿಂತು ಕೃಷ್ಣಾರ್ಪಣ ಅಂತ ಬಿಟ್ಟು ಒಳ್ಳೆ ಬ್ರಾಹ್ಮಣರಿಗೆ ಕೊಟ್ಟರೆ ಏನು ಫಲ ಬೇಕೋ ಆ ಫಲವನ್ನು ಕೊಡುತ್ತಿದ್ದು ಅಂತ ಹೇಳಿಬಿಟ್ರು ಅವರು. ಕೊನೆಗೆ ಇಂಥ ಫಲವನ್ನು ಕೊಡುತ್ತಿದ್ದು, ಇದರಲ್ಲಿ ಯಾವ ಸಂಶಯವೂ ಬೇಡ. ಅದನ್ನು ಬರೆದರೆ ಸಾಕು, ಅದನ್ನು ಓದಿದರೆ, ಅದನ್ನು ಕೇಳಿದರೆ ಮಧ್ವನಾಮಕ್ಕೆ ಇಷ್ಟೆಲ್ಲ ಬೆಲೆ ಇದೆ. ಅವಶ್ಯ ಕರ್ತವ್ಯ. ಯಾರೂ ಮಧ್ವನಾಮವನ್ನು ಇಲ್ಲದ ದಿನ ಅಂತ ಅವರ ಜೀವನದಲ್ಲಿ ಇಟ್ಕೊಳ್ಳೇಬಾರ್ದು. ವಾಯುಸ್ತುತಿ ಹೇಳೋದು ಅವಶ್ಯ ಕರ್ತವ್ಯ. ವಾಯುಸ್ತುತಿಯನ್ನು ಹೇಳಲಿಕ್ಕೆ ಬರ್ತಾ ಇಲ್ಲ ಅಂದರೆ ಅದು ಕಲಿಯೋ ತನಕ ಮಧ್ವನಾಮ ಹೇಳಬೇಕು. ಇದು ಕನ್ನಡದ ಒಂದು ಅದ್ಭುತವಾದ ಕೃತಿ, ಅದನ್ನು ಶ್ರೀಪಾದರಾಜರು ಕೊಟ್ಟಿದ್ದಾರೆ. ಇನ್ನು ಅವರು ಫಲವನ್ನು ಹೇಳ್ತಾರೆ. ಯಾಕೆಂದರೆ ಮಕ್ಕಳಿಗೆ ಔಷಧಿ ಕೊಡಬೇಕಾದ್ರೆ ಮೊದಲು ಬೆಲ್ಲದ ಆಸೆ ತೋರಿಸ್ಬೇಕಂತೆ. ಒಂಚೂರು ಬೆಲ್ಲ ಬಾಯಿಗೆ ಹಾಕಬೇಕು, ಆಗ ಮಗು ಬೆಲ್ಲ ಅಂತ ಬಾಯಿ ತೆಗೆಯುತ್ತೆ, ತಿನ್ನತ್ತೆ. 2ನೇ ಸತಿ ಔಷಧಿ ಹಾಕ್ತಾರೆ, ಆವಾಗ ಅದು ಒಳಗಡೆ ಹೋಗುತ್ತೆ. ಹಾಗೆ ನಮ್ಮ ಭವೌಷಧಿ ಇದು. ನಾವು ಈ ಸಂಸಾರವನ್ನು ದಾಟಬೇಕಾದ್ರೆ ಸುಮ್ಮನೆ ಮಧ್ವನಾಮ ಹೇಳಿ ಅಂತ ಹೇಳಿದ್ರೆ ಯಾರು ಹೇಳೋದಿಲ್ಲ. ಇಂಥದ್ದೆಲ್ಲ ಫಲ ಇದೆ. ಪುತ್ರರಿಲ್ಲದವರು ಸತ್ಪುತ್ರರೈದುವರು ಅಂತ ಹೇಳಿದರು. ಅದಕ್ಕೆ ಅವರು ಒಂದು ಮಕ್ಕಳು ಇಲ್ಲದೇ ಇದ್ದರೆ ಒಂದು ಥರ ಬೇಜಾರು, ಕೆಟ್ಟ ಮಕ್ಕಳು ದುರ್ಯೋಧನನಂಥ ಮಕ್ಕಳು ಹುಟ್ಟುಬಿಟ್ರೆ ಅದು ಇನ್ನೂ ದೊಡ್ಡ ಬೇಜಾರು. ಅದಕ್ಕೆ ಜಗನ್ನಾಥದಾಸರು ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಪುತ್ರರಿಲ್ಲದವರು ಸತ್ಪುತ್ರರೈದುವರು ಅಂತ ಹೇಳಿದರು. ಮಕ್ಕಳಿಲ್ಲ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡಿ 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 ಮಕ್ಕಳನ್ನು ಪಡ್ಕೊಳ್ತಾರೆ. ಮಕ್ಕಳಾದ ಮೇಲೆ ಆ ಮಕ್ಕಳಿಂದಲೇ ತಡಿಲಿಕ್ಕಾಗೋದಿಲ್ಲ. ಎಲ್ಲಂದ್ರಲ್ಲಿ ಕುಡಿಯೋದು, ಎಲ್ಲಂದ್ರಲ್ಲಿ ತಿನ್ನೋದು, ಇಂಥ ಜೀವನವನ್ನು ನಡೆಸಿ ತಾನೂ ಹೊಲಸಾಗಿ ತನ್ನ ಇಡೀ ಕುಲವನ್ನೇ ಹಾಳು ಮಾಡ್ತಕ್ಕಂಥ ಮಕ್ಕಳಾಗಿಬಿಟ್ರೆ ಅದರಿಂದಲೂ ಬೇಜಾರಾಗುತ್ತೆ.
ಅದಕ್ಕೋಸ್ಕರ ಜಗನ್ನಾಥದಾಸರು ಸತ್ಪುತ್ರರೈದುವರು ಅಂತ ಹೇಳಿದರು. ಮಕ್ಕಳಾದರೂ ಕೂಡ ವಂಶದಲ್ಲಿ ಬಂದಂತಹ ಮಕ್ಕಳು ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಒಂದು ಯತ್ಕಿಂಚಿತ್ ಸ್ವಲ್ಪವಾದರೂ ಕೂಡ ಶಾಸ್ತ್ರಾಧ್ಯಯನ ಮಾಡಿ ಶ್ರೀಮದ್ ಆಚಾರ್ಯರ ಭಗವಂತನ ಸೇವೆ ಮಾಡ್ತಕ್ಕಂಥ ಮಕ್ಕಳು ಸಿಗ್ತಾರೆ. ಅದು ಮಧ್ವನಾಮದ ಫಲ ಅಂತ ಅದನ್ನು ಹೇಳಿ ಕೊನೆಗೆ ಶ್ರೀಪಾದರಾಜರು ಪೇಳಿದ ಮಧ್ವನಾಮ ಸಂತಾಪವನ್ನು ಕಳೆದು ಸೌಖ್ಯವ ನೀವುದು ಶ್ರೀಪತಿ ಜಗನ್ನಾಥ ವಿಠ್ಠಲನ ತೋರಿ ಭವಕುಪಾರದಿಂದ ಕಡೆ ಹಾಯಿಸುವುದು ಅಂತ ಸಂಸಾರದಿಂದ ದಾಟಿಸುತ್ತೆ. ಹಾಗಾಗಿ ಮೊದಲು ಲೌಕಿಕ ಅಪೇಕ್ಷೆಗಳನ್ನು ಇಟ್ಟುಕೊಂಡೇ ಮಧ್ವನಾಮ ಹೇಳಿ ತೊಂದರೆ ಇಲ್ಲ. ಆ ಮಧ್ವನಾಮ ಹೇಳಿ 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 ಅದರ ಫಲ ಎಲ್ಲಿಗೆ ತಿರುಗತ್ತೆ ಅಂದರೆ ಅದು ಕೊನೆಗೆ ಏನು ಬೇಡ, ಯಾವ ಕಾಮ್ಯ ಕರ್ಮಗಳನ್ನು ಮಾಡೋದು ಬೇಡ, ನಿಷ್ಕಾಮ ಕರ್ಮ ಮಾಡೋಣ. ಆಚಾರ್ಯರು ಇಷ್ಟು ದೊಡ್ಡ ಉಪಕಾರ ಮಾಡಿಕೊಟ್ಟು ಹೋಗಿದ್ದಾರಲ್ಲ, ಅವರ ಹೆಸರನ್ನು ಸ್ಮರಣೆ ಮಾಡಿದರೆ ಸಾಕಪ್ಪ ಅಂತ ಅನಿಸಬೇಕು. ಹಾಗೆ ಮಾಡುತ್ತೆ ಅದು. ಅಂಥ ಶಕ್ತಿ ಅದು ಮಧ್ವನಾಮಕ್ಕಿದೆ. ಅಂಥದ್ದನ್ನು ಪ್ರತಿನಿತ್ಯದಲ್ಲಿ ಪಾರಾಯಣ ಮಾಡಬೇಕು ಅಂತ ತೋರಿಸಿ ಕೊಟ್ಟಿದ್ದಾರೆ. ಇಷ್ಟು ಅದ್ಭುತವಾದ ಕೃತಿ ಶ್ರೀಪಾದರಾಜರು ಇದನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಅವರ ಬಗ್ಗೆ ಎಷ್ಟು ವಿಷಯಗಳನ್ನು ಹೇಳಿದರೂ ಕಡಿಮೆ. ಇವತ್ತು ಎಷ್ಟೋ ಜನ ಕನ್ನಡದ ಬಗ್ಗೆ ಮಾತಾಡ್ತಾ ಕನ್ನಡವನ್ನು ಉಳಿಸಬೇಕು, ಅದನ್ನು ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಶ್ರೀಪಾದರಾಜರನ್ನು ಯಾರು ಮರೆಯೋ ಹಾಗೆ ಇಲ್ಲ ಈ ವಿಷಯದಲ್ಲಿ. ಯಾಕೆ ಪ್ರಾಕೃತ ಭಾಷೆಯಲ್ಲೇ ದಾಸರ ಪದಗಳನ್ನು ಹಾಕಿ ಅದಕ್ಕೊಂದು ದೊಡ್ಡ ಬುನಾದಿಯನ್ನು ಹಾಕಿಕೊಟ್ಟವರೇ ಶ್ರೀಪಾದರಾಜರು. ಮನೆಗಳಲ್ಲಿ ಪ್ರತಿಯೊಬ್ಬ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಹೆಂಗಸರು ಎಲ್ಲರ ಬಾಯಲ್ಲಿ ಕನ್ನಡದ ಪದ್ಯಗಳು ನಡೀತಾ ಇತ್ತು, ಅವರ ಬಾಯಿಂದ ಬರ್ತಾ ಇತ್ತು ಹೊರಗಡೆಗೆ ಅಂದರೆ ಅದಕ್ಕೆ ಶ್ರೀಪಾದರಾಜರೇ ಕಾರಣ. ಅವರೇ ಉಳಿಸಿದ್ದು. ಅವರು ಉಳಿಸಿದ್ದನ್ನು ಪರಂಪರೆ ಮುಂದೆ ಬಂದವರೆಲ್ಲ ಅದನ್ನು ಬೆಳೆಸ್ಕೊಳ್ತಾ ಬಂತು. ವ್ಯಾಸರಾಜರಿರ್ಬೋದು, ಪುರಂದರದಾಸರಿರ್ಬೋದು, ಇವರೆಲ್ಲ ಆ ಪರಂಪರೆಯನ್ನು ವಾದಿರಾಜರ ತನಕ ಎಲ್ಲ ರಾಯರ ತನಕ ಎಲ್ಲರೂ ಅದನ್ನು ಆ ದಾಸರ ಪರಂಪರೆಯನ್ನು ದೊಡ್ಡದಾಗಿ ಬೆಳೆಸ್ಕೊಂಡು ಬಂತು. ಆ ಬೆಳೆಸ್ಕೊಂಡು ಬರಬೇಕಾಗಿದ್ದರೆ ನಮ್ಮ ಭಾಷೆಗೂ ಬೆಲೆ ಕೊಟ್ಟು ಅದರ ಜೊತೆಗೆ ಸಮಾಜಮುಖವಾದ ಕಾರ್ಯ ಇದು, ದೊಡ್ಡ ಕಾರ್ಯ. ಧರ್ಮ ಕ್ರಾಂತಿ ಅಂತಾರಲ್ಲ, ಅಂಥ ಕ್ರಾಂತಿಯನ್ನು ಮಾಡಿದವರು ಶ್ರೀಪಾದರಾಜರು. ಆಗಿನ ಕಾಲದಲ್ಲೇ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಅನ್ನದಾನ ವಿದ್ಯಾದಾನವನ್ನು ಮಾಡಿ ಇವತ್ತೇನು ನಾವು ಮುಳುಬಾಗಿಲು ಅಂತ ನೋಡ್ತೇವೆ, ಅಲ್ಲಿ ದೊಡ್ಡ ವಿದ್ಯಾಪೀಠ, ಆ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ವ್ಯಾಸರಾಜರಂಥ ಮಹಾನುಭಾವರನ್ನು ಜಗತ್ತಿಗೆ ಕೊಟ್ಟ ಮಹಾಮಹಿಮರು ಅಂದರೆ ಅದು ಶ್ರೀಪಾದರಾಜರು. ಅದಕ್ಕೆ ಒಂದೇ ಮಾತಲ್ಲಿ ವ್ಯಾಸರಾಜರು ಹೇಳ್ತಾರೆ, ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಅಂತ ಒಂದೇ ಮಾತಲ್ಲಿ ಹೇಳ್ತಾರೆ. ಇನ್ನೇನು ಮಹಿಮೆ, ಎಂಥ ಮಹಿಮೆ ಶ್ರೀಪಾದರಾಜರ ಮಹಿಮೆ. ಎಷ್ಟು ಹೇಳಲಿ ನಾನು, ಎಷ್ಟು ಹೇಳಲಿಕ್ಕೆ ಸಾಧ್ಯ ನಮ್ಮಿಂದ, ನಾವೆಲ್ಲ ಅದನ್ನು ಹೇಳಲಿಕ್ಕಾಗುತ್ತಾ? ಹಾಗೆ ವ್ಯಾಸರಾಜರ ಒಂದೊಂದು ಗ್ರಂಥ, ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ, ಅವರು ಮಾಯಾವಾದಕ್ಕೆ ಬರೆದಿರತಕ್ಕಂಥ ಮಂದಾರ ಮಂಜರಿ ಮೊದಲಾದ ವ್ಯಾಖ್ಯಾನಗಳು, ಇದನ್ನೆಲ್ಲ ಅಧ್ಯಯನ ಮಾಡಿದರೆ ಎಂಥ ವಿದ್ಯೆಯನ್ನು ಶ್ರೀಪಾದರಾಜರು ವ್ಯಾಸರಾಜರಿಗೆ ಧಾರೆ ಎರೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಎಂಥ ವಿದ್ಯೆಯನ್ನು ಧಾರೆ ಎರೆದು ಅಂಥ ಮಹಾನುಭಾವರನ್ನು ಕೊಟ್ಟಂಥವರು ಶ್ರೀಪಾದರಾಜರು. ಹಾಗಾಗಿ ಧರ್ಮಕ್ರಾಂತಿ ಮನೆಗಳಲ್ಲಿ ಮಾಡಿದವರು ಶ್ರೀಪಾದರಾಜರು. ಅವರ ಸ್ಮರಣೆ ಇಲ್ಲದ ದಿನವೇ ಒಂದು ದಿನವೂ ಆ ರೀತಿಯಲ್ಲಿ ಸ್ಮರಣೆ ಇಲ್ಲದ ಹಾಗೆ ಇರಬಾರ್ದು. ಅದು ಅವರ ಸ್ಮರಣೆ ಮಾಡ್ತಾ ಇದ್ದರೆ ಅವತ್ತಿನಿಂದ ನೋಡಿದ ಹಾಗೆ ನಮಗೆಲ್ಲ ಪ್ರತಿನಿತ್ಯ ಮೃಷ್ಟಾನ್ನ ಭೋಜನ ಅಂತ ಹೇಳಿದ ಹಾಗೆ ಅಂಥ ಭೋಜನವನ್ನು ಕರುಣಿಸ್ತಾರೆ. ಬರೀ ಅವರ ನಾಮಸ್ಮರಣೆಗೆ ಇಂಥ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಆ ಶ್ರೀಪಾದರಾಜರ ಕೃತಿ ಚಿಕ್ಕದಾದ ಕೃತಿ, ಮಧ್ವನಾಮ ಕನ್ನಡದಲ್ಲಿದೆ. ಇವರಿಷ್ಟೆಲ್ಲ ಅರ್ಥ ಹೇಳಿದ್ರು ಅಷ್ಟೇ, ಅದರಲ್ಲಿ ಏನಿಲ್ಲ ವಿಷಯ ಅಂತ ಅಂದ್ಕೊಂಡ್ರೆ ಚಿಕ್ಕ ದೃಷ್ಟಾಂತ ಕೊಡ್ತೀನಿ. ನಮ್ಮ ಕೈಯಲ್ಲೇ ಬೆಳಗ್ಗೆ ರಾತ್ರಿ ತನಕ ಮೊಬೈಲ್ ಹಿಡ್ಕೊಂಡಿರ್ತೀವಿ ನಾವು. ಬೆಳಗ್ಗೆಯಿಂದ ರಾತ್ರಿ ತನಕ ಮೊಬೈಲ್ ಒಂದು ಕ್ಷಣ ಬಿಟ್ಟಿರೋದಿಲ್ಲ. ನೋಡ್ತಾನೇ ಇರ್ತೀವಿ. ಆ ಮೊಬೈಲನ್ನು ಒಬ್ಬರನ್ನ ಯಾರನ್ನಾರು ಕೇಳಿ, ಆ ಮೊಬೈಲ್ ಒಳಗಡೆ ಎಷ್ಟು ಜನರ ಫೋನ್ ನಂಬರ್ ಇದೆ, ಎಷ್ಟು ಫೋಟೋಗಳಿದೆ, ಎಷ್ಟು ವಿಡಿಯೋಗಳಿದೆ, ಅದನ್ನು ಹೇಳಿ ಅಂದರೆ ಏನು ಹೇಳ್ತಾರೆ ಅವರು? ಏನು ಹೇಳ್ತಾರೆ? ಹೇಳಲಿಕ್ಕೆ ಸಾಧ್ಯವಾ? ಅವರ ಕೈಯಲ್ಲೇ ಇರುತ್ತೆ, ಪ್ರತಿದಿನ ಇರುತ್ತೆ, ತಾವೇ ಯೂಸ್ ಮಾಡ್ತಾ ಇರ್ತಾರೆ. ಆದರೂ ಅದರ ಒಳಗಡೆ ಎಷ್ಟೆಲ್ಲ ವಿಷಯಗಳು ತುಂಬಿಕೊಂಡಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಯ್ಯೋ ಬೇಕಾದಷ್ಟಿದೆ ಅಂತಾರೆ, ಬೇಕಾದಷ್ಟಿದೆ ಹೇಳಲಿಕ್ಕಾಗೋಲ್ಲ. ಅಂಥದ್ದು ಮಧ್ವನಾಮ ಅಂದರೆ ಇದು ಚಿಕ್ಕ ದೃಷ್ಟಾಂತ ಅಷ್ಟೇ. ನೋಡಲಿಕ್ಕೆ ಮಧ್ವನಾಮ ಕನ್ನಡದಲ್ಲಿ ಬರೆದಿದ್ದಾರೆ ಶ್ರೀಪಾದರಾಜರು, ಕನ್ನಡದಲ್ಲಿರೋದು ಚಿಕ್ಕ ಕೃತಿ, ಅದಕ್ಕೇನು ಇರುತ್ತೆ ಅರ್ಥ ಅಂತ ಅನಿಸುತ್ತೆ. ಚಿಕ್ಕದಾದ ಮೊಬೈಲ್ ಒಳಗಡೆ ಹೇಗೆ ಸಾವಿರಾರು ವಿಷಯಗಳು ತುಂಬಿಕೊಂಡು ಅದು ನಾವೇ ಪ್ರತಿದಿನ ಉಪಯೋಗಿಸಿದ್ರು ಹೇಗೆ ಗೊತ್ತಾಗೋದಿಲ್ವೋ ಹಾಗೆ ಎಲ್ಲ ಭಾಗವತಾದಿ ಉಪನಿಷತ್ತು ಮೊದಲಾದ ಎಲ್ಲ ಶಾಸ್ತ್ರಗಳಲ್ಲಿ ಬಂದ ವಿಷಯವನ್ನು ಒಂದು ಚಿಕ್ಕ ಮಧ್ವನಾಮದ ಒಳಗಡೆ ತುಂಬಿಸಿ ಶ್ರೀಪಾದರಾಜರು ಆಗಿನ ಕಾಲಕ್ಕೇ ಕೊಟ್ಟು ಹೋಗಿದ್ದಾರೆ. ಇಂಥ ವಿಷಯಗಳನ್ನೇ ಗಮನದಲ್ಲಿಟ್ಟುಕೊಂಡು ಇವತ್ತಿಂಥ ವಸ್ತುಗಳನ್ನೆಲ್ಲ ಕಂಡುಹಿಡಿದಿರೋದಷ್ಟೇ.
ಚಿಕ್ಕ ಚಿಕ್ಕದ ವಿಷಯಗಳ, ಚಿಕ್ಕ ಚಿಕ್ಕ ಪದ್ಯಗಳ, ಚಿಕ್ಕ ಚಿಕ್ಕ ಸ್ತೋತ್ರಗಳ ಒಳಗಡೆ ಅನೇಕ ವಿಷಯಗಳನ್ನು ತುಂಬೋದು ಅನ್ನುವ ಒಂದು ಆಲೋಚನೆಯನ್ನು ಇಟ್ಕೊಂಡೇ ಇವತ್ತಿಂಥ ಮೊಬೈಲು ಮೊದಲಾದ ಆವಿಷ್ಕಾರಗಳು ನಡೆದಿತ್ತು. ಅದಕ್ಕೆಲ್ಲ ಕಾರಣವೇ ಹಿಂದಿನ ಕಾಲದ ಪರಂಪರೆಯಿಂದ ಬಂದಂಥ ಗುರುಗಳೇ ಇದಕ್ಕೆಲ್ಲ ಕಾರಣ. ಮಾನವ ನಿರ್ಮಿತಕ್ಕೂ ಮಹಿಮರ ನಿರ್ಮಿತಕ್ಕೂ ವ್ಯತ್ಯಾಸ ಇದೆ ಅನ್ನೋದಕ್ಕೆ ಮಾನವ ನಿರ್ಮಿತವಾಗಿರತಕ್ಕಂಥ ಏನು ಮೊಬೈಲ್ ಇದೆ ಅದೊಂದು 3 ವರ್ಷ 4 ವರ್ಷ ಕೆಟ್ಟೋಗುತ್ತೆ. ಆದರೆ ಶ್ರೀಪಾದರಾಜರು ಯಾವ ಕಾಲದವರು, ಅವತ್ತು ಕೊಟ್ಟ ಮಧ್ವನಾಮ ಇವತ್ತಿಗೂ ಕೂಡ ಎಷ್ಟು ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದೆ ಇದೆ ಅನ್ನೋದಕ್ಕೆ ಇದೇ ಬಹಳ ದೊಡ್ಡ ನಿದರ್ಶನ. ಇದು ಯಾವತ್ತಿಗೂ ಕೆಡುವಂಥದ್ದಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಇಂಥ ಮಧ್ವನಾಮ ಇದನ್ನು ಕೊಟ್ಟವರು ಶ್ರೀಪಾದರಾಜರು. ಅವರ ಆರಾಧನೆಯ ಸಂದರ್ಭದಲ್ಲಿ 1-2 ಮಾತುಗಳನ್ನು ಅವರ ಶ್ರೀಪಾದರಾಜ ಗುರುವಂತರ್ಗತ ಭಾರತೀ ರಮಣ ಮುಖ್ಯಪುರಾಣ ಅಂತರ್ಗತ ಅವರ ಉಪಾಸ್ಯಮೂರ್ತಿ ಗೋಪೀನಾಥ ದೇವರಿಗೆ ಸಮರ್ಪಣೆ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.